ಓ ಗಂಡಸೆ ನೀನು ಇಷ್ಟೇ, ಪ್ರತಿ ಗಂಡಸಿನ ಅಂತರಾಳದ ಹೊತ್ತಿಗೆ. ಅಧ್ಯಾಯ 6. ಈ ಭೂಮಿಯ ಮೇಲೆ ಮನುಷ್ಯನ ಸೃಷ್ಟಿ ಹೇಗಾಯಿತು? ಒಂದು ಗಾದೆ ಇದೆ, ಮೊಟ್ಟೆ ಮೊದಲು ಇಲ್ಲ ಕೋಳಿ ಮೊದಲು ಎಂಬಂತೆ. ಕೋಳಿ ಮೊದಲು ಎನ್ನುವುದಾದರೆ ಕೋಳಿಯ ಹುಟ್ಟಿಗೆ ಮೊಟ್ಟೆ ಇಟ್ಟವರಾರು? ಮೊಟ್ಟೆಗೆ ಕಾರಣಕರ್ತರಾರು? ಹಾಗಾದರೆ ಹುಂಜ ಮೊದಲು ಎನ್ನುವುದಾದರೆ ಹುಂಜ ಹುಟ್ಟಲು ಮೊಟ್ಟೆ ಇಡುವ ಹೆಣ್ಣು ಕೋಳಿ ಬೇಕು. ಹೆಣ್ಣು ಕೋಳಿ ಮೊಟ್ಟೆ ಇಡಬೇಕಾದರೆ ಗಂಡು ಹುಂಜ ಕೋಳಿಯೊಂದಿಗೆ ಸೇರಲೇಬೇಕು. ಹುಂಜವೂ ಕಾರಣವಲ್ಲ, ಕೋಳಿಯೂ ಕಾರಣವಲ್ಲ ಎನ್ನುವುದಾದರೆ ಮೊಟ್ಟೆ ಹೇಗೆ ಸೃಷ್ಟಿಯಾಯಿತು? ಈ ಗೊಂದಲದ ಪ್ರಶ್ನೆಗಳಿಗೆ ಉತ್ತರ ಶೂನ್ಯ. ಎಲ್ಲಿಂದಲೋ ಯಾರಿಂದಲೋ ತಿಳಿಸಲಾಗದ್ದು. ಇದುವರೆಗೆ ಕೊಟ್ಟಿರುವ ಎಲ್ಲ ಸಂಶೋಧನಾ ಹೇಳಿಕೆಗಳು ಸತ್ಯಕ್ಕೆ ದೂರವಾದದ್ದು ಎಂದು ನನ್ನ ಭಾವನೆ. ಒಂದು ಸಂಶೋಧನಾ ತಜ್ಞರ ಹೇಳಿಕೆಯಂತೆ ಹೇಳುವುದಾದರೆ ಈ ಗೊಂದಲ ನನ್ನ ವಿದ್ಯಾರ್ಥಿ ಜೀವನದಲ್ಲೇ ಹುಟ್ಟಿಕೊಂಡಿತ್ತು. ಅದಕ್ಕೊಂದು ದಿನ ಉತ್ತರ ಹುಡುಕಲು ಹೊರಟಾಗ ಆಗ ನಾನು PUC ಓದುವ ಹೊಸ್ತಿಲು. ಬಹುಶಃ ನನ್ನ ವಯಸ್ಸು 17ರಿಂದ 18ರ ಆಸುಪಾಸು. ನನ್ನ ಓದಿನ ಜೀವನದಲ್ಲಿ ಉಪಾಧ್ಯಾಯರ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದವನಲ್ಲ. ಅವರು ಹೇಳಿದ್ದನ್ನು ಕೇಳಿಸಿಕೊಳ್ಳುತ್ತಿದ್ದೆ, ಓದುತ್ತಿದ್ದೆ, ಪರೀಕ್ಷೆಯಲ್ಲಿ ಬರೆಯುತ್ತಿದ್ದೆ, ಪಾಸ್ ಆಗುತ್ತಿದ್ದೆ ಅಷ್ಟೇ. ಅದೇನೋ ಗೊತ್ತಿಲ್ಲ. ಒಂದು ದಿನ PUC ತರಗತಿಯಲ್ಲಿ ನಮ್ಮ ಉಪಾಧ್ಯಾಯರಾದ ಶ್ರೀಮತಿ ಪುಟ್ಟಸಿದ್ದಮ್ಮನವರು ಪಾಠ ಮಾಡುತ್ತಿದ್ದರು. ಪಾಠದ ವಿಷಯವೇನೆಂದರೆ ಮಂಗನಿಂದ ಮಾನವನಾದ. ನನಗೆ ಈ ಪಾಠ ಸ್ವಲ್ಪ ವಿಚಿತ್ರವೆನಿಸಿತು. ಮೊದಲೇ ಪ್ರಶ್ನೆಗಳ ಮೂಟೆಯೊತ್ತು ತಿರುಗುತ್ತಿದ್ದೆ. ಆ ಸಂದರ್ಭದಲ್ಲಿ ಈ ಪಾಠ ಸಹಜವಾಗಿ ನನ್ನನ್ನು ಕಾಡಿತು. ಮಂಗನಿಂದ ಮಾನವನಾದ ಎನ್ನುವುದಾದರೆ ಈಗಿರುವ ಮಂಗಗಳು ಏಕೆ ಮಾನವನಾಗುತ್ತಿಲ್ಲ? ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಪಾಠಗಳನ್ನು ಕೇಳಿಸಿಕೊಂಡು ಕಾಡುತ್ತಿದ್ದ ಮೊದಲ ಪ್ರಶ್ನೆ ಇದಾಗಿತ್ತು. ನಮ್ಮ ಉಪಾಧ್ಯಾಯರನ್ನು ಕೇಳಿದೆ, ಮೇಡಮ್, ನನ್ನದೊಂದು ಪ್ರಶ್ನೆ ಇದೆ. ಮಂಗನಿಂದ ಮಾನವನಾದ ಎನ್ನುವುದಾದರೆ ಈಗಿರುವ ಮಂಗಗಳು ಏಕೆ ಮಾನವನಾಗುತ್ತಿಲ್ಲ? ಅವರಿಗೆ ನಾನು ಕೀಟಲೆ ಮಾಡುತ್ತಿದ್ದೇನೆ ಎಂದೆನಿಸಿತು. ಉಪಾಧ್ಯಾಯರು ನನ್ನನ್ನು ನೋಡಿ ಕೆಂಡಮಂಡಲವಾಗಿ ನುಡಿದರು. ಈ ಪ್ರಶ್ನೆ ಕೇಳಿದ ಕ್ಷಣ ತರಗತಿಯಲ್ಲಿದ್ದ ಎಲ್ಲಾ ಸ್ನೇಹಿತರು ನಕ್ಕು ಬಿಟ್ಟರು. ಸಿಟ್ಟಿನಲ್ಲಿ ಉಪಾಧ್ಯಾಯರು, ನೀನೇ ಇದ್ದೀಯಲ್ಲ, ನಿನಗಿಂತ ಬೇಕಾ ಮಂಗ? ನಿನಗೆ ಬಾಲ ಒಂದಿಲ್ಲ ಅಷ್ಟೇ, ನೋಡುವುದಕ್ಕೆ ನೀನು ಮಂಗನ ರೂಪದಲ್ಲಿಯೇ ಇದ್ದೀಯ ಎಂದು ಬೈಯಲು ಆರಂಭಿಸಿದವರು. ಆ ದಿನದ ತರಗತಿ ಸತತ 1 ಗಂಟೆಯ ಅವಧಿ ಹಾಳಾಯಿತು. ಆ 1 ಗಂಟೆಯ ಅವಧಿಯಲ್ಲಿ ಎಲ್ಲರೂ ನಕ್ಕರು, ನಾನೂ ನಕ್ಕಿದೆ. ಅವರ ಬೈಗುಳ ನನಗೆ ತಮಾಷೆ ಎನಿಸಿತು. ಆದರೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ, ಈಗಲೂ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ಒಬ್ಬರು ವಿಜ್ಞಾನಿಗಳು ಹೇಳಿದ್ದಾರೆ, ಪ್ರಾಣಿಗಳು ಹೇಗೆ ಬದಲಾವಣೆಯಾಯಿತು ಇತ್ಯಾದಿ ಹೇಳಿಕೊಂಡು ಹೋಗಿದ್ದಾರೆ ಅಲ್ಲವೇ? ಪ್ರತಿ ಕ್ಷಣವೂ ಬದಲಾವಣೆ ಆಗುತ್ತಲೇ ಇರುತ್ತದೆ, ರೂಪಾಂತರ ಕ್ರಿಯೆ ನಡೆಯುತ್ತಲೇ ಇರುತ್ತದೆ. ಯಾವುದೇ ಕಾರಣಕ್ಕೂ ಅದು ನಿಲ್ಲುವುದಿಲ್ಲ. ಹಾಗಾದರೆ ಅಂದು ಮಂಗನಿಂದ ಮಾನವನಾದ ಎನ್ನುವ ಕ್ರಿಯೆ ಅಷ್ಟಕ್ಕೇ ನಿಂತು ಹೋಯಿತೆ? ಎಲ್ಲ ಮಂಗಗಳು ತಮ್ಮ ತಮ್ಮ ರೂಪಗಳನ್ನು ಏಕೆ ಬದಲಾಯಿಸಿಕೊಳ್ಳಲಿಲ್ಲ? ಹಾಗೊಂದು ವೇಳೆ ಬದಲಾಯಿಸಿಕೊಂಡಿದ್ದರೆ ಮಂಗ ಎನ್ನುವ ಜೀವಿಗಳು ಈ ಜಗತ್ತಿನಲ್ಲಿ ಇರುತ್ತಿರಲಿಲ್ಲ. ಎಲ್ಲ ಮಂಗಗಳು ಮನುಷ್ಯರಾಗುತ್ತಿದ್ದವು. ಎಲ್ಲೋ ಒಂದು ಮಂಗ ಮನುಷ್ಯನಾಗಿ ಬದಲಾಯಿತು, ಮಿಕ್ಕವೆಲ್ಲ ಹಾಗೇ ಉಳಿದುಕೊಂಡವು. ಯಾಕೋ ಈ ಮಾತನ್ನು ನಂಬಲು ನನ್ನಿಂದ ಸಾಧ್ಯವಾಗಲಿಲ್ಲ. ಮನುಷ್ಯ ಜೀವಿಯ ಹುಟ್ಟಿನ ಬಗ್ಗೆ ನನಗೆ ಇನ್ನೂ ನಿಖರವಾದ ಉತ್ತರ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ಪ್ರಶ್ನೆಯಾಗಿಯೇ ಉಳಿಯುತ್ತಿದೆ. ಉಪಾಧ್ಯಾಯರಿಂದ ಬಯಸಿಕೊಂಡಿದ್ದಷ್ಟೇ ಉತ್ತರವಾಯಿತು. ನನ್ನ ಪ್ರಶ್ನೆಗೆ ಉತ್ತರ ನಿಗೂಢವಾಯಿತು. ಅದು ಈಗಲೂ ಈ ಜಗತ್ತಿಗೆ ಉತ್ತರಿಸಲಾಗದ ಪ್ರಶ್ನೆ ಇದಾಗಿದೆ. ಇದೇ ಸಂದರ್ಭದಲ್ಲಿ ಇಂಗ್ಲಿಷಿನ ಒಂದು ಚಲನಚಿತ್ರ ಬಿಡುಗಡೆಯಾಯಿತು. ಅದರ ಹೆಸರು ಆಡಮ್ ಅಂಡ್ ಈವ್. ಆ ಕಾಲಘಟ್ಟದಲ್ಲಿ ಈ ಚಿತ್ರ ಸಾಕಷ್ಟು ಹೆಸರು ಮಾಡಿತು. ಈ ಚಿತ್ರದ ವಿಶೇಷತೆ ಎಂದರೆ ದೇವರು ಮೊದಲು ಆಡಮ್ನನ್ನು ಸೃಷ್ಟಿಸಿ ನಂತರ ಈವ್ರನ್ನು ಸೃಷ್ಟಿಸಿದರು. ಅವರು ಬೆತ್ತಲಾಗಿದ್ದರು. ಒಂದು ಮರದ ಹಣ್ಣನ್ನು ತಿಂದು ತಮ್ಮ ದೇಹವನ್ನು ಎಲೆಗಳಿಂದ ಮುಚ್ಚಿಕೊಂಡರು. ಕಾಮ ಪ್ರಚೋದನೆಯಾಗಿ ಮುಂದೆ ಮಕ್ಕಳನ್ನು ಹಡೆದರು. ಇದನ್ನು ಒಪ್ಪುವಿರಾ? ಈ ಹೇಳಿಕೆಯನ್ನು ಒಪ್ಪುವುದೇ ಆದರೆ ಪ್ರಪಂಚದಲ್ಲಿರುವ ಮನುಕುಲವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಾಗುತ್ತಾರೆ. ಮಾವ, ಭಾವ, ಅತ್ತೆ, ನಾದಿನಿ, ಅತ್ತಿಗೆ, ಹೆಂಡತಿ ಎಲ್ಲಾ ಸಂಬಂಧಗಳು ಸುಳ್ಳಾಗುವುದಿಲ್ಲವೇ? ಹಾಗಾದರೆ ಈ ಸಂಬಂಧಗಳು ಹೇಗೆ ಸೃಷ್ಟಿಯಾಯಿತು? ಈ $1 ಮಿಲಿಯನ್ ಪ್ರಶ್ನೆ ನನ್ನಲ್ಲಿ ಉದ್ಭವಿಸಿತು. ಈಗ ನಿಮ್ಮಲ್ಲೂ ಉದ್ಭವಿಸಿದೆ ಅಲ್ಲವೇ? ನಾನು ಹುಚ್ಚು ಹಿಡಿದವನಂತೆ ಗ್ರಂಥಗಳನ್ನು ಹುಡುಕಲಾರಂಭಿಸಿದೆ.
ಎಲ್ಲಿಯೂ ಅದರ ಸುಳಿವು ಸಿಗಲಿಲ್ಲ. ಯಾವುದು ಸತ್ಯ ಯಾವುದು ಮಿಥ್ಯ ಎಂಬ ಗೊಂದಲಗಳ ಗೂಡಿನಲ್ಲಿ ಬಂದಿಯಾದೆ. ತಜ್ಞರೆನಿಸಿಕೊಂಡವರು ಜ್ಞಾನಿಗಳೆನಿಸಿಕೊಂಡವರು ಎಲ್ಲರನ್ನೂ ಕೇಳಿದೆ. ಯಾರೊಬ್ಬರೂ ಸಮಂಜಸವಾದ ಉತ್ತರವನ್ನು ಕೊಡಲಿಲ್ಲ. ಎಲ್ಲವೂ ಅಂಕುಡೊಂಕು. ಅವರು ಕೊಡುವ ಉತ್ತರಗಳು ಯಾಕೋ ಏನೋ ಸತ್ಯಕ್ಕೆ ದೂರವಾದದ್ದು, ಕಾಲ್ಪನಿಕ ಸೃಷ್ಟಿ ಎನಿಸಿತು. ಆಡಮ್ ಅಂಡ್ ಈವ್ ರೀತಿಯಲ್ಲಿ. ಹಲವಾರು ವರ್ಷಗಳೇ ಕಳೆಯಿತು. ಆಗ ಒಂದು ಪುಸ್ತಕ ಸಿಕ್ಕಿತು. ರಾಹುಲ್ ಸಾಂಕೃತ್ಯಾಯನರವರು ಬರೆದ ಸಂಶೋಧನಾ ಗ್ರಂಥ. ಆ ಗ್ರಂಥದ ಹೆಸರು ವೋಲ್ಗಾ ಗಂಗಾ. ಇದೊಂದು ಅದ್ಭುತವಾದ ಪುಸ್ತಕ. ಈ ವೋಲ್ಗಾ ಮತ್ತು ಗಂಗಾ ಎನ್ನುವುದು ಭಾರತದ ಹಿಮಾಲಯದಲ್ಲಿರುವ ಪ್ರಸಿದ್ಧ ನದಿಗಳು. ಆ ನದಿಗಳ ತಟದಲ್ಲಿ ಯುಗ ಯುಗಗಳ ಹಿಂದೆ ಮನುಜಕುಲ ಹೇಗಿತ್ತು ಎನ್ನುವುದರ ವಿಶ್ಲೇಷಣೆ ಇದೆ. ಅದನ್ನು ಓದಿದ ನಂತರ ಮತ್ತು ನಮ್ಮ ಸುತ್ತಲಿನ ಪರಿಸರವನ್ನು ಅಧ್ಯಯನ ಮಾಡುವಾಗ ಎರಡು ರೀತಿಯ ಸತ್ಯ ಗೋಚರಿಸಿತು. ಮನುಷ್ಯರ ಅಂತರಂಗದ ಸತ್ಯ, ಮತ್ತೊಂದು ಬಹಿರಂಗದ ಸತ್ಯ. ಈಗ ನಾವೇನು ಅಂದುಕೊಂಡಿದ್ದೇವೋ ಅದೆಲ್ಲವೂ ಸುಳ್ಳು. ನಾವೆಲ್ಲರೂ ಭ್ರಮೆಗಳಲ್ಲಿ ಬದುಕುತ್ತಿರುವವರು. ಸುಳ್ಳುಗಳ ಹೊದಿಕೆಯನ್ನು ಹೊತ್ತುಕೊಂಡು ಮತ್ತೊಬ್ಬರನ್ನು ಮೆಚ್ಚಿಸಿಕೊಳ್ಳುತ್ತಾ ನಮ್ಮನ್ನು ನಾವು ಒಳ್ಳೆಯವರು ಎಂದೆನಿಸಿಕೊಳ್ಳಲು ಎಲ್ಲರೂ ಆಡುವ ಒಂದು ನಾಟಕ ಎನಿಸುತ್ತದೆ. ಈಗ ನಿಮಗೆ ಕುತೂಹಲ, ಅಂಥದ್ದೇನಿದೆ ಆ ಪುಸ್ತಕದಲ್ಲಿ? ಈ ಕೃತಿಯನ್ನು ಓದಿದ ಮೇಲೆ ನಿಜಕ್ಕೂ ನಾನು ತುಂಬ ಯೋಚನೆಗೆ ಒಳಗಾದೆ. ನಾನು ಈಗ ಬರೆಯಲು ಹೊರಟಿರುವ ಲೇಖನಕ್ಕೂ ಈ ಗ್ರಂಥಕ್ಕೂ ಒಂದು ಒಳ್ಳೆಯ ಸೇತುವೆ ಇದ್ದಂತೆ. ಯಾರಿಗೂ ತಿಳಿದಿರದ ಇತಿಹಾಸದಲ್ಲಿ ಮುಚ್ಚಿಟ್ಟಿರುವ ಕುತೂಹಲಕಾರಿ ಘಟನೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಗ್ರಂಥದಲ್ಲಿನ ಅಧ್ಯಾಯಗಳಲ್ಲಿ ಒಂದೆರಡು ಅಧ್ಯಾಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಯಾರೇ ಬರಹಗಾರರು ಒಂದು ಲೇಖನವನ್ನು ಬರೆಯಬೇಕಾದರೆ ಸಂಶೋಧನೆಗೆ ಒಳಗಾಗಬೇಕು. ವಿಷಯಗಳನ್ನು ಕ್ರೋಢೀಕರಿಸಬೇಕು. ಅದರ ಹಿಂದೆ ಅಲೆದಾಡಬೇಕು. ತನಿಖೆಗಳನ್ನು ಮಾಡಬೇಕು, ಅವಲೋಕಿಸಬೇಕು. ತದನಂತರ ಸಿಗುವ ವಸ್ತು ಸ್ಥಿತಿಯನ್ನು ವಾಸ್ತವವಾಗಿ ಅರಿತುಕೊಂಡು ಅದನ್ನು ಬರಹ ರೂಪದಲ್ಲಿ ಇಳಿಸಬೇಕು, ಅಲ್ಲವೇ? ವೋಲ್ಗಾ ಮತ್ತು ಗಂಗಾ ಎನ್ನುವುದು ಭರತ ಖಂಡದ ನದಿಯ ಸ್ಥಳಗಳು. ರಾಹುಲ್ ಸಾಂಕೃತ್ಯಾಯನವರು ತಮ್ಮ ವೋಲ್ಗಾ ಗಂಗಾ ಪುಸ್ತಕದಲ್ಲಿ ಮಾನವ ಜನ್ಮ ಹೇಗೆ ಆರಂಭವಾಯಿತು ಎನ್ನುವ ಹೇಳಿಕೆಗಿಂತ ಮನುಷ್ಯ ಹಂತ ಹಂತವಾಗಿ ಹೇಗೆ ಬದಲಾದ, ತಾನು ಬದುಕುವ ಪ್ರಕೃತಿಯೊಂದಿಗೆ ವಿಕೃತಿಯೊಂದಿಗೆ ಸೇರಿಸಿಕೊಂಡು ಹೇಗೆ ಬೆಳೆದ ಎಂಬುದನ್ನು ಬಿಚ್ಚಿಟ್ಟಿದ್ದಾರೆ. ಅದರಲ್ಲಿ ಒಂದು ಅಧ್ಯಾಯವನ್ನು ಹೇಳುತ್ತೇನೆ. ವೋಲ್ಗಾ ತಟದ ಹಿಮಾಲಯ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಅಲ್ಲಿನ ಕರಡಿಗಳು 6 ತಿಂಗಳು ಭೂಮಿಯ ಮೇಲೆಲ್ಲ ಓಡಾಡುತ್ತವೆ. ಅಂದರೆ ಹಿಮಾಲಯದ ಪ್ರದೇಶಗಳಲ್ಲಿ ಓಡಾಡುತ್ತವೆ. ಆ 6 ತಿಂಗಳಲ್ಲಿ ಸೂರ್ಯನ ಶಾಖ ಹೆಚ್ಚಾಗಿರುತ್ತದೆ, ಹಾಗಾಗಿ ಓಡಾಡುತ್ತವೆ. ತಮಗೆ ಸಿಕ್ಕಿದ ಆಹಾರವನ್ನು ತಿಂದು ಗುಹೆಯೊಳಗೆ ಬಚ್ಚಿಟ್ಟುಕೊಳ್ಳುತ್ತವೆ. ಯಾಕೆಂದರೆ ಮತ್ತೆ 6 ತಿಂಗಳು ಆ ಚಳಿಯಲ್ಲಿ ಅವು ಹೊರಗೆ ಬರುವುದಿಲ್ಲ. ಆ ಸಂದರ್ಭದಲ್ಲಿ ಅವು ಕೂಡ ಇಟ್ಟುಕೊಂಡ ಆಹಾರವನ್ನು ತಿಂದು ಗುಹೆಯೊಳಗೆ ಮಲಗಿರುತ್ತವೆ. ಅದು ಸುದೀರ್ಘವಾದ ನಿದ್ದೆ. 6 ತಿಂಗಳು ಎಚ್ಚರವಾಗದಷ್ಟು ನಿದ್ದೆಯಲ್ಲಿ ಮಲಗಿರುತ್ತವೆ. ಇದು ಒಂದು ಸಂದರ್ಭ. ಅಲ್ಲಿ ಕಾಡು ಮಂದಿ ಇದ್ದಾರೆ. ಕಾಡು ಜನಾಂಗದ ಊಟದ ವ್ಯವಸ್ಥೆ ಎಂದರೆ ಪ್ರಾಣಿಗಳನ್ನು ಕೊಲ್ಲುವುದು, ಹಸಿ ಮಾಂಸವನ್ನು ತಿನ್ನುವುದು ಅಷ್ಟೇ. ಪ್ರಾಣಿಯನ್ನು ಬೇಟೆಯಾಡಲು ಒಂದು ತಂಡ ಹೊರಡುತ್ತದೆ. ಆ ತಂಡದಲ್ಲಿ ನಾಯಕನಿರಬೇಕಲ್ಲವೇ? ಆದರೆ ಅಲ್ಲಿ ನಾಯಕಿ ಇರುತ್ತಾಳೆ. ಆ ನಾಯಕಿ ಮುಂದೆ ಮುಂದೆ ಹೆಜ್ಜೆ ಇಟ್ಟುಕೊಂಡು ಹೋಗುತ್ತಿದ್ದರೆ ಹಿಂದೆ ಹಿಂದೆ ಆ ಬೇಡರ ತಂಡ ಗಂಡಸರು ಬರುತ್ತಿರುತ್ತಾರೆ. ಆಕೆಯನ್ನು ದಾಟಿ ಯಾರೂ ಮುಂದೆ ಹೋಗುವುದಿಲ್ಲ. ಆಕೆಯನ್ನು ಎಲ್ಲರೂ ಹಿಂಬಾಲಿಸಿಕೊಂಡೇ ಹೋಗುತ್ತಾರೆ. ಆಕೆ ಒಂದು ಗುಹೆಯ ಮುಂದೆ ನಿಂತು ತನ್ನ ಹಿಂದಿರುವ ಗಂಡಸು ಸೈನ್ಯಕ್ಕೆ ಕೈ ಸನ್ನೆ ಮಾಡುತ್ತಾಳೆ. ಅದರಲ್ಲಿ ಒಬ್ಬ ಗಂಡಸು ಗುಹೆಯ ಒಳಗೆ ಹೋಗುತ್ತಾನೆ. ಅಲ್ಲಿ ಕರಡಿ ಮಲಗಿರುವುದನ್ನು ನೋಡಿ ಹೊರಗೆ ಬಂದು ಆಕೆಗೆ ತಿಳಿಸುತ್ತಾನೆ. ಆಕೆಯ ಒಳಗೆ ಹೋಗುತ್ತಾಳೆ. ಗಂಡಸರು ಅವಳನ್ನು ಹಿಂಬಾಲಿಸುತ್ತಾರೆ. ಒಳಗೆ ಹೋದವಳು ಒಂದು ಚೂಪು ಕಲ್ಲಿನಿಂದ ಮಲಗಿದ್ದ ಕರಡಿಯ ಎದೆಗೆ ಚುಚ್ಚುತ್ತಾಳೆ. ಗಾಢ ನಿದ್ರೆಯಲ್ಲಿದ್ದ ಕರಡಿ ಸಾಯುತ್ತದೆ. ತಂಡದ ನಾಯಕಿ ಅದರ ಎದೆಯನ್ನು ಬಗೆಯುತ್ತಾಳೆ. ಕರಡಿಯ ಹೃದಯವನ್ನು ಎತ್ತಿಕೊಂಡು ಅಲ್ಲೇ ತಿನ್ನುತ್ತಾಳೆ. ಆಕೆ ಮಾಡುವುದನ್ನು ಹಿಂದೆ ಇದ್ದ ಗಂಡಸರು ಕೈಕಟ್ಟುಕೊಂಡು ನಿಂತು ನೋಡುತ್ತಿರುತ್ತಾರೆ. ಅದನ್ನು ಎತ್ತಿಕೊಂಡು ಬರಲು ಆಕೆ ಹೇಳುತ್ತಾಳೆ. ಆಕೆಯ ಆಜ್ಞೆಯನ್ನು ಗಂಡಸರು ಶಿರಸಾವಹಿಸಿ ಪಾಲಿಸುತ್ತಾರೆ. ಇದು ನಮಗೆ ಕತೆ ಅನಿಸಬಹುದು, ಆದರೆ ವಾಸ್ತವವಾಗಿ ಇದು ಸತ್ಯ ಎನಿಸುತ್ತದೆ. ಒಂದೊಂದು ಕ್ಷಣ ಯೋಚನೆ ಮಾಡೋಣ. ನಾವು ಗಂಡಸರು ಹೆಣ್ಣು ಇಲ್ಲದಿದ್ದಾಗ ನಮ್ಮದೇ ದರ್ಪ ತೋರುತ್ತೇವೆ. ಆದರೆ ಅದೇ ಹೆಣ್ಣು ಪಕ್ಕದಲ್ಲಿ ಇದ್ದಾಳೆ ಎಂದರೆ ನಮ್ಮ ವರ್ತನೆಯೇ ಬದಲಾವಣೆ ಆಗುತ್ತದೆ, ಅಲ್ಲವೇ? ಇದನ್ನೇ ಹೇಳುವುದಕ್ಕೆ ಹೊರಟಿರುವುದು. ಒಬ್ಬ ಗಂಡಸು ಮನೆಗೆ ಬಂದ ಎಂದರೆ ತನ್ನ 4 ಗೋಡೆಯ ಒಳಗೆ ಆತ ಹೆಣ್ಣಿನ ದಾಸ, ಅಲ್ಲವೇ?
ಓಲ್ಗಾ ಗಂಗಾ ಪುಸ್ತಕದಲ್ಲಿ ಮತ್ತೊಂದು ಅಧ್ಯಾಯವಿದೆ. ಅದರಲ್ಲಿ ದಿವಾ ಎನ್ನುವ ಹೆಣ್ಣು ಮಗಳು ಕಾಡು ಜನಾಂಗದ ಪಂಗಡದಲ್ಲಿ ಇರುವ ನಾಯಕಿ. ಆ ತಂಡದಲ್ಲಿ ಒಂದು ನಿಯಮವಿದೆ. ಸೂರ್ಯ ಹುಟ್ಟಿದೊಡನೆ ಎಲ್ಲ ಮಂದಿಯೂ ಅರಣ್ಯದೊಳಗೆ ಹೋಗುತ್ತಾರೆ, ಪ್ರಾಣಿಗಳನ್ನು ಬೇಟೆಯಾಡುತ್ತಾರೆ. ಅದನ್ನು ತಂದು ಕತ್ತರಿಸಿ ಎಲ್ಲರೂ ಹಂಚಿಕೊಂಡು ತಿನ್ನುತ್ತಾರೆ. ರಾತ್ರಿಯಾಗುತ್ತಿದ್ದಂತೆಯೇ ಗಂಡು ಹೆಣ್ಣು ಒಟ್ಟಿಗೆ ಸೇರಿಕೊಂಡು ಕುಣಿಯುತ್ತಾರೆ. ಒಂದು ಹೆಣ್ಣನ್ನು ಮೆಚ್ಚಿಸಿ ಅವಳನ್ನು ಸೇರಲು ಎಲ್ಲ ಗಂಡಸರು ಅಪಹಪಿಸುತ್ತಾರೆ. ಕೊನೆಯಲ್ಲಿ ಹೆಣ್ಣು ತನಗೆ ಯಾರು ಇಷ್ಟವೋ ಅವನನ್ನು ಕರೆದುಕೊಂಡು ಅವನೊಂದಿಗೆ ಸೇರಲು ಹೋಗುತ್ತಾಳೆ. ಹೆಣ್ಣು ಯಾರನ್ನು ಕರೆದುಕೊಳ್ಳುತ್ತಾಳೋ ಅಲ್ಲಿಗೆ ಆ ದಿನದ ನರ್ತನ ಕಾರ್ಯ ಮುಗಿದಂತೆಯೇ. ಅಲ್ಲಿ ಯಾವುದೇ ಸಂಬಂಧಗಳಿರುವುದಿಲ್ಲ, ಕೇವಲ ಹೆಣ್ಣು ಮತ್ತು ಗಂಡು. ಯಾರು ಯಾರನ್ನು ಬೇಕಾದರೂ ಸೇರಬಹುದು. ಅದರಲ್ಲೂ ಮೊದಲ ಆದ್ಯತೆ ಎಂದರೆ ತಂಡದಲ್ಲಿ ಯಾರು ಸುಂದರಿ ಇರುತ್ತಾಳೋ ಅವಳಿಗೆ ತುಂಬಾ ಬೇಡಿಕೆ ಮತ್ತು ಅವಳು ಹೇಳಿದಂತೆ ಕೇಳಬೇಕು. ಅಲ್ಲಿ ಅವಳೇ ಹೆತ್ತ ಮಗನೂ ಇರಬಹುದು, ಯಾರು ಬೇಕಾದರೂ ಆಗಬಹುದು. ಒಟ್ಟಿನಲ್ಲಿ ಸೇರುವುದು ಮಾತ್ರ ಮುಖ್ಯ ಅಷ್ಟೇ. ಇದನ್ನು ಈಗಿನ ಸಂಸ್ಕೃತಿಯ ಪ್ರಕಾರ ಹೇಳುವುದಾದರೆ ಇದೊಂದು ಅನೈತಿಕ ಸಂಸ್ಕಾರ ಎನ್ನುತ್ತೇವೆ. ಈ ಅನೈತಿಕ ಸಂಸ್ಕಾರ ಅಂದಿಗೆ ನಿಂತು ಹೋಯಿತೆ. ಎಲ್ಲರೂ ಮಾನಸಿಕವಾಗಿ ದೈಹಿಕವಾಗಿ ಬದಲಾದರೆ ನಮ್ಮ ಹೊರನೋಟಕ್ಕೆ ಎಲ್ಲವೂ ಸುಂದರ, ಎಲ್ಲವೂ ಸಂಸ್ಕಾರ. ಆದರೆ ಅವರವರ ಅಂತರಂಗದ ಸಂಸ್ಕಾರವನ್ನು ತೆರೆದು ನೋಡಿದರೆ ಎಲ್ಲವೂ ಸುಳ್ಳು ಎನಿಸಿಬಿಡುತ್ತದೆ. ಕೆಲವೊಂದು ಸುದ್ದಿಗಳು ಪತ್ರಿಕೆಗಳಲ್ಲಿ ಓದಿದ್ದೆ, ಟಿವಿಗಳಲ್ಲಿ ನೋಡಿದ್ದೆ. ಸಾವಿನ ಕದ ತಟ್ಟುತ್ತಿದ್ದ 70 ವರ್ಷದ ಮುದುಕರೊಬ್ಬರು 18 ತುಂಬಿದ ತನ್ನ ಮೊಮ್ಮಗಳನ್ನು ಮದುವೆಯಾದ. ಅಣ್ಣ ತಂಗಿಯ ಪ್ರೇಮ ಪ್ರಸಂಗ, ಮದುವೆಯಲ್ಲಿ ಅಂತ್ಯವಾಯಿತು. ಇಂತಹ ಸುದ್ದಿಗಳು. ನನ್ನ ಕಣ್ಣೆದುರಿಗೆ ನಡೆಯುತ್ತಿದ್ದ ಒಂದು ಪ್ರಸಂಗವನ್ನು ಹೇಳುತ್ತೇನೆ. ನಾನು ವಾಸಿಸುತ್ತಿದ್ದ ಬಾಡಿಗೆ ಮನೆಯ ಮುಂಭಾಗದಲ್ಲಿ ವಾಸಿಸುತ್ತಿದ್ದ ಹೆಂಗಸರೊಬ್ಬರ ಮನೆಗೆ ಆಕೆಗಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಯೊಬ್ಬರು ಬರುತ್ತಿದ್ದರು, ಹೋಗುತ್ತಿದ್ದರು. ಹೇಗೂ ನನಗೆ ಆ ಹೆಂಗಸಿನ ಪರಿಚಯವಿದ್ದರಿಂದ ನನಗೆ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಟ್ಟರು. ಇವರು ನನ್ನ ತಮ್ಮ ಎಂದರು. ಅವನು ಇವರು ನನ್ನ ಅಕ್ಕ ಎಂದರು. ಇರಬಹುದು ಎಂದುಕೊಂಡಿದ್ದೆ. ಒಂದು ದಿನ ರಾತ್ರಿ ವಾಸ್ತವ ಕಣ್ಣಿಗೆ ಬಿತ್ತು. ಅಲ್ಲಿ ಅಕ್ಕ ತಮ್ಮ ಇರಲಿಲ್ಲ, ಪ್ರೇಮಿಗಳಾಗಿದ್ದರು. ಆಫ್ಘಾನಿಸ್ತಾನದಲ್ಲಿ ಒಂದು ಘಟನೆಯನ್ನು ಓದಿದ್ದೆ. ಮನೆಯ ಮಗ ಮದುವೆಯಾಗುತ್ತಾನೆ. ಮೊದಲ ರಾತ್ರಿಯಲ್ಲಿ ತನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಆಚೆಗೆ ಬರುತ್ತಿದ್ದಂತೆಯೇ ಅವನ ಅಪ್ಪ ಮದುವೆ ಹೆಣ್ಣು ಮಲಗಿದ ಕೋಣೆಗೆ ಹೋಗುತ್ತಾನೆ. ನಂತರ ಮಿಕ್ಕ ಅಣ್ಣ ತಮ್ಮೆಂದರು ಹೋಗಿ ಬರುತ್ತಾರೆ, ಆಕೆಯನ್ನು ಸೇರುತ್ತಾರೆ. ಇದ್ಯಾವ ಸಂಸ್ಕೃತಿ? ಕೇಳುವುದಕ್ಕೆ ಅಸಹ್ಯವಾಗಬಹುದು, ಆದರೆ ಇದು ಅಲ್ಲಿನ ಸಂಸ್ಕೃತಿ. ಒಬ್ಬ ವೇಶ್ಯೆಯಾಗಲಿ ಆಕೆಯ ಬಳಿಗೆ ಹೋಗುವ ಗಂಡಸರಾಗಲಿ ಯಾವುದೇ ಸಂಬಂಧವನ್ನು ನೋಡುವುದಿಲ್ಲ, ವಯಸ್ಸನ್ನು ಅವಲೋಕಿಸುವುದಿಲ್ಲ. ಕೇವಲ ಸೇರುವ ಪ್ರಕ್ರಿಯೆ ಮಾತ್ರ ಇರುತ್ತದೆ ಅಲ್ಲವೇ? ಇದಾವುದನ್ನು ನಾನು ತಪ್ಪು ಎಂದು ಹೇಳುತ್ತಿಲ್ಲ. ಜಗತ್ತಿನ ಪ್ರತಿಯೊಂದು ಪ್ರಾಣಿಯು ತನ್ನ ದೈಹಿಕ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳುವವೇ. ಅವುಗಳಲ್ಲಿ ವೇಷ ಬದಲಿಸಿಕೊಳ್ಳುವವರು ಮನುಷ್ಯರು ಮಾತ್ರ. ಹೀಗೆ ಸತ್ಯವನ್ನು ಕಣ್ಣು ಬಿಟ್ಟು ಹುಡುಕುತ್ತಾ ಹೋಗಿ ಎಲ್ಲವೂ ತೆರೆದುಕೊಳ್ಳುತ್ತದೆ. ನಾವು ಮನುಷ್ಯರು ಹೇಗೆಂದರೆ ನಮ್ಮ ಎಲ್ಲ ಸತ್ಯಗಳನ್ನು ಮುಚ್ಚಿಟ್ಟುಕೊಂಡು ಬದುಕುವವರು. ತೆರೆದಿಟ್ಟು ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ. ಬೆಲೆ ಬಾಳುವ ಬಟ್ಟೆಯನ್ನು ತೊಟ್ಟುಕೊಂಡು ಸುಂದರವಾಗಿ ಕಾಣಬೇಕು ಅಂದುಕೊಂಡರೂ ಅಂತರಂಗದಲ್ಲಿ ನಾವೆಲ್ಲರೂ ಬೆತ್ತಲೆ ಅಲ್ಲವೇ? ಇದುವರೆಗೂ ಹೇಳಿದ್ದು ಬದಲಾಗಿರುವ ಸಂಸ್ಕೃತಿಯ ಕೆಲವು ತುಣುಕುಗಳು ಅಷ್ಟೇ. ಆದರೆ ಪೂರ್ವದಲ್ಲಿ ಹೆಣ್ಣಿನ ಶಕ್ತಿ, ಬುದ್ಧಿವಂತಿಕೆಗೆ ಮೊದಲ ಆದ್ಯತೆ ಇತ್ತು, ಈಗಲೂ ಇದೆ. ಆದರೆ ತೆರೆಯ ಮರೆಯಲ್ಲಿ ಮಾತ್ರ ಎಂದ ಮೇಲೆ ಓ ಗಂಡಸೆ ನೀನು ಇಷ್ಟೇ. ಹೀಗೆ ಹೇಳಿ ಹಿಂದೆ ಮದುವೆ ಎಂಬ ಬಂಧವಿದ್ದೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಮಾವ, ಅತ್ತೆ ಇತ್ಯಾದಿ ಸಂಬಂಧಗಳು ಇದ್ದೇ ಇರಲಿಲ್ಲ. ಹಿಂದೆ ಹೇಳಿದಂತೆ ಶ್ವೇತಕೇತು ಸಂಸಾರದ ಒಂದು ಬೇಲಿಯನ್ನು ಹಾಕಿದರು. ಆದರೆ ಅದು ಎಷ್ಟರ ಮಟ್ಟಿಗೆ ಫಲವನ್ನು ಕಂಡಿತು? ಶ್ವೇತಕೇತು ಇಡೀ ಪ್ರಪಂಚವನ್ನು ಸುತ್ತಿ ಹೇಳಿ ಬಂದರೆ ಇಲ್ಲ. ಹಾಗಾದರೆ ಇದರ ಹಿಂದಿನ ರಹಸ್ಯವೇನು? ಇದು ಹೇಗೆ ಸೃಷ್ಟಿಯಾಯಿತು? ಇದರ ಮೂಲ ಕರ್ತೃ ಯಾರು? ಮೊದಲ ಮದುವೆ ಯಾರದ್ದು? ಮದುವೆ ಎಂಬ ಬಂಧನ ಇಡೀ ಪ್ರಪಂಚವನ್ನೇ ವ್ಯಾಪಿಸಲು ಹೇಗೆ ಸಾಧ್ಯ? ಇತರ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಧನ್ಯವಾದಗಳು.